ಇವತ್ತಿನ ಈ ಬ್ಯುಸಿ ಲೈಫ್ನಲ್ಲಿ ನಮಗೆ ಸಿಗೋ ಎಷ್ಟೋ ಫಾಸ್ಟ್ ಫುಡ್ ತಿಂಡಿ ತಿಂದ ಮೇಲೆ ಹೊಟ್ಟೆ ಉಬ್ಬರ, ಅಸಿಡಿಟಿ, ಅಜೀರ್ಣ ಅನ್ನೋದು ಕಾಮನ್ ಆಗಿಬಿಟ್ಟಿದೆ ಅಲ್ವಾ? ಆದರೆ ನಮ್ಮ ಅಜ್ಜಿ ಕಾಲದ ಆ ಸಾತ್ವಿಕ ಆಹಾರ, ತಂಪಾದ ಕಷಾಯ, ಬ್ರಾಹ್ಮಿ ತಂಬುಳಿ, ತಾಜಾ ಶಾವಿಗೆ ರುಚಿ ನೆನಪಿದೆಯಾ? ಆ ಕಳೆದು ಹೋಗ್ತಿರೋ ಮಲೆನಾಡಿನ ಅಪ್ಪಟ ರುಚಿ ಮತ್ತು ನಮ್ಮ ಸಂಸ್ಕೃತಿಯ ಆರೋಗ್ಯಕರ ಆಹಾರ ಪದ್ಧತಿಯನ್ನ ಜೀವಂತವಾಗಿರಿಸೋಕೆ ಬೆಂಗಳೂರಿನಲ್ಲಿ ಶುರುವಾಗಿರೋ ಮ್ಯಾಜಿಕಲ್ ಜಾಗವೇ ತಂಬುಳಿ ಮನೆ. ಅಂದಹಾಗೆ ಮಲೆನಾಡಿನವರಿಗೆ ತಂಬುಳಿ ಅನ್ನೋದು ಬರೀ ಅಡುಗೆ ಅಲ್ಲಪ್ಪ, ಅದೊಂದು ಎಮೋಷನ್. ದಿನ ಊಟಕ್ಕೆ ಸಾರು ಸಾಂಬಾರು ಇಲ್ಲದಿದ್ರೂ ನಡೆಯುತ್ತೆ, ಆದರೆ ತಂಬುಳಿ ಮಾತ್ರ ಇರಲೇಬೇಕು. ಮನೆಯಲ್ಲಿ ಸತ್ಯನಾರಾಯಣ ಪೂಜೆನೇ ಇರಲಿ, ಇಲ್ಲ ದೊಡ್ಡ ಮದುವೆನೇ ಇರಲಿ, ಮೊದಲು ಫಿಕ್ಸ್ ಆಗೋದೇ ಈ ತಂಬುಳಿ. ಮಲೆನಾಡಿನ ಜನರಿಗೆ ಕಾಫಿ ಎಷ್ಟು ಸ್ಪೆಷಲ್ಲೋ, ತಂಬುಳಿ ಕೂಡ ಅಷ್ಟೇ ಸ್ಪೆಷಲ್. ಅಂಥದ್ದೇ ಅಪ್ಪಟ ಮಲೆನಾಡಿನ ಫ್ಲೇವರ್ ಅನ್ನ ಬೆಂಗಳೂರಿಗೆ ತಂದಿರೋ ಈ ತಂಬುಳಿ ಮನೆಯ ಟ್ಯಾಗ್ಲೈನ್ ಕೂಡ ಸಖತ್ ಸ್ಪೆಷಲ್ ಆಗಿದೆ. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಕೇಳೋಕೆ ಎಷ್ಟು ಸ್ವೀಟ್ ಆಗಿದೆ ಅಲ್ವಾ? ಇಲ್ಲಿರೋ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇವರು ಆಹಾರವನ್ನ ಫ್ಯಾಕ್ಟರಿ ಅಂತೆ ಉತ್ಪಾದನೆ ಮಾಡಲ್ಲ, ಪ್ರೀತಿಯಿಂದ ಅಡುಗೆ ಮಾಡ್ತಾರೆ. ಈ ಅದ್ಭುತ ಕಾನ್ಸೆಪ್ಟ್ ಹಿಂದೆ ಇರೋ ಮಲೆನಾಡಿನ ಸಾಗರದವರಾದ ಬಿಟ್ಸ್ ಪಿಲಾನಿಯಲ್ಲಿ ಓದಿ ವಿಪ್ರೋ ಮತ್ತೆ ಜೂಯಿಷ್ ಬ್ಯಾಂಕ್ನಲ್ಲಿ ಲಕ್ಷ ಸಂಬಳ ಬರೋ ಕೆಲಸ ಮಾಡ್ತಿದ್ದ ಕಾರ್ತಿಕ್ ಕೊರೋನಾ ಟೈಮಲ್ಲಿ ಊರಿಗೆ ಬಂದಾಗ ಈ ಸಾತ್ವಿಕ ಆಹಾರದ ಬಗ್ಗೆ ಯೋಚಿಸ್ತಾರೆ. ತಮ್ಮ ಫ್ರೆಂಡ್ ಪ್ರಶಾಂತ್ ಜೊತೆ ಸೇರಿ ರಾಗ್ರಾನ್ಯುವಲ್ಸ್ ಮೂಲಕ ಕೆಲಸ ಶುರು ಮಾಡಿ ಆಮೇಲೆ ಜನವರಿ 14, 2024ಕ್ಕೆ ಬೆಂಗಳೂರಿನ ಜೆಪಿ ನಗರದಲ್ಲಿ ಮೊದಲ ತಂಬುಳಿ ಮನೆ ಓಪನ್ ಮಾಡ್ತಾರೆ. ಇವತ್ತು ಬೆಂಗಳೂರಿನ 10 ಕಡೆಗಳಲ್ಲಿ ಮತ್ತೆ ಮೈಸೂರಿನಲ್ಲೂ ಇವರ ಔಟ್ಲೆಟ್ಗಳು ಧಮಾಕ ಮಾಡ್ತಿವೆ. ನಮ್ಮಲ್ಲಿ ಕೋಕಮ್ ಸಿರಪ್ ಅಂತ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ನೋ ಶುಗರ್ ಇರುತ್ತೆ. ಆ್ಯಂಡ್ ದೆನ್ ಇದು ಪುನರ್ಪೋಳಿ ಅಂತ ಕರೀತಾರೆ. ಆ್ಯಂಡ್ ದೆನ್ ಕೋಕಮ್ ಜ್ಯೂಸ್ ಅಂತ ಹೇಳ್ತೀವಿ. ಸೊ ಅದು ನಿಮಗೆ ಯೂಶ್ವಲಿ ಪಿತ್ತ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಆ್ಯಂಡ್ ದೆನ್ ಬಾಡಿ ಹೀಟ್ ಆಗೋಕ್ಕೆ ಬಿಡಲ್ಲ. ಆ್ಯಂಡ್ ದೆನ್ ನಿಮಗೆ ಬಿಸಿಲಲ್ಲಿ ಹೊರಗಡೆ ಹೋದಾಗೆಲ್ಲ ಬಂದು ಕೂಲ್ ಡ್ರಿಂಕ್ಸ್ ಥರ ಆರಾಮಾಗಿ ಕುಡಿಬೋದು. ಆ್ಯಂಡ್ ದೆನ್ ಹೊರಗಡೆ ನೀವು ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕಿಂತ ಈ ಥರ ಕೋಕಮ್ ಜ್ಯೂಸಸ್ ಎಲ್ಲ ಕುಡಿದ್ರೆ ಇಟ್ ವಿಲ್ ಹೆಲ್ಪ್ ಯುವರ್ ಹೆಲ್ತ್. ಆ್ಯಕ್ಚುಲಿ ಫಿಟ್ನೆಸ್ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ದೆನ್ ಅದೇ ಥರ ನಮ್ಮಲ್ಲಿ ಆಮ್ಲ ಕೂಡ ಇದೆ. ಆಮ್ಲ ಇಸ್ ನಥಿಂಗ್ ಬಟ್ ಲೈಕ್ ನಾವು ರಿಚ್ ಇನ್ ವಿಟಮಿನ್ ಸಿ. ಆ್ಯಂಡ್ ದೆನ್ ತುಂಬ ಹೇರ್ ಗ್ರೋತ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇದೆಲ್ಲದು ಶುಗರ್ಲೆಸ್ ಬರುತ್ತೆ ನಿಮಗೆ. ಕೋಕಮ್ ಸಿರಪ್, ಆಮ್ಲ ಆ್ಯಂಡ್ ದೆನ್ ಜಾಂಬುಲ ಇದು ಮೂರುವೇ ಶುಗರ್ಲೆಸ್ ಬರುತ್ತೆ. ಆ್ಯಂಡ್ ದೆನ್ ಒಂದೆಲ್ಗ ಬರುತ್ತೆ. ಒಂದೆಲ್ಗದಲ್ಲಿ ನಿಮಗೆ ಶುಗರ್ ಇರುತ್ತೆ, ಬಟ್ ಇದು ನಿಮಗೆ ಮೆಮೊರಿ ಪವರ್ನ ಎನ್ಹಾನ್ಸ್ ಮಾಡುತ್ತೆ. ಇದು ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಯಾಕಂದರೆ ಬ್ರೈನ್ ಫಂಕ್ಷನ್ಸ್ ಎಲ್ಲ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಏನಾದರೂ ಮರವಿನ ಕಾಯಿಲೆ ಆ ಥರ ಏನಾದರೂ ಇದ್ದರೆ ಸೊ ಇದನ್ನ ಯೂಸ್ ಮಾಡಿ ನಿಮಗೆ ರಿಸಲ್ಟ್ ಬರುತ್ತೆ. ಅದನ್ನು ಕೋಕಮ್ ಟೀ ಕೂಡ ಇದೆ. ನಾನು ಮುಂಚೆ ನಿಮಗೆ ಕೋಕಮ್ ಸಿರಪ್ ಅಂತ ಹೇಳಿದೆ. ಇದು ನೀವು ಕೂಲ್ ಡ್ರಿಂಕ್ಸ್ ಅಂತ ಕುಡಿಬೋದು. ಆ್ಯಂಡ್ ಆಲ್ಸೋ ಕೋಕಮ್ ಟೀ ಬಂದುಬಿಟ್ಟು ನಿಮಗೆ ಯು ಕ್ಯಾನ್ ವಿ ಸರ್ವ್ ಇಟ್ ಆ್ಯಸ್ ಹಾಟ್. ಸೊ ನಿಮಗೆ ಬಿಸಿಯಾಗಿ ಮಳೆಗಾಲದಲ್ಲಿ ಕೋಕಮ್ ಸಿರಪ್ ಕುಡಿಯಲ್ಲ ಅಂತಂದರೆ ಯು ಕ್ಯಾನ್ ಗೋ ವಿತ್ ಕೋಕಮ್ ಟೀ. ಸೊ ಇದರಲ್ಲಿ ನಿಮಗೆ ಗಾರ್ಲಿಕ್ ಕೂಡ ಇರುತ್ತೆ. ಸೊ ನಿಮಗೆ ಗಂಟ್ಲೆಲ್ಲ ಫುಲ್ ಕ್ಲಿಯರ್ ಆಗುತ್ತೆ ಮತ್ತು ಡೈಜೆಷನ್ಗೂ ತುಂಬ ಎಲ್ಲ ಹೆಲ್ಪ್ ಆಗುತ್ತೆ. ಏನು ಇಂಟರ್ನಲ್ ಡ್ಯಾಮೇಜ್ ಎಲ್ಲ ಏನೂ ಆಗಲ್ಲ. ಅದೇ ಥರ ನಮ್ಮಲ್ಲಿ ನನ್ನಾರಿ ಕೂಡ ಇದೆ. ಸೊ ಇದು ನಿಮಗೆ ಬಾಯಲ್ಲೆಲ್ಲ ಬಾಯಿ ಹುಣ್ಣೆ ಆಗುತ್ತೆ, ಅಲ್ಸರ್ಸ್ ಆಗುತ್ತೆ, ಸಿಕ್ಕಾಪಟ್ಟೆ ಬಾಡಿ ಹೀಟ್ ಆಗ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಹೀಟ್ ಆಗಬಾರ್ದು ಅಂತಂದರೆ ನೀವು ಇದನ್ನ ಡಯಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮಗೆ ಬಾಡಿ ಹೀಟ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ. ಸೊ ಹೀಟ್ ಜಾಸ್ತಿ ಆಗೋಕ್ಕೆ ಬಿಡಲ್ಲ ಇದು. ಸೊ ಸಿಮಿಲರ್ ವೇ ಕೋಕಮ್ ಜೀರಾ ಕೂಡ ಇದೆ. ಇದರಲ್ಲಿ ನಿಮಗೆ ಜೀರಾ ಆ್ಯಡ್ ಮಾಡಿರ್ತೀವಿ. ಆ್ಯಂಡ್ ಮೋರ್ ಓವರ್ ಇದರಲ್ಲಿ ಶುಗರ್ ಕೂಡ ಇರುತ್ತೆ. ಸೇಮ್ ಬೆನಿಫಿಟ್ಸ್ ಎಲ್ಲ ಸೇಮ್ ಇರುತ್ತೆ. ಕೋಕಮ್ ಸಿರಪ್ ಮತ್ತು ಕೋಕಮ್ ಜೀರಾ ಬೆನಿಫಿಟ್ಸ್ ಸೇಮ್ ಇರುತ್ತೆ. ಬಟ್ ಓನ್ಲಿ ದ ಡಿಫ್ರೆನ್ಸ್ ಈಸ್ ಕೋಕಮ್ ಸಿರಪ್ ನಿಮಗೆ ಶುಗರ್ಲೆಸ್ ಬರುತ್ತೆ, ಕೋಕಮ್ ಜೀರಾದಲ್ಲಿ ಶುಗರ್ ಇರುತ್ತೆ. ಆ್ಯಂಡ್ ದೆನ್ ಲೆಮನ್ ಜಿಂಜರ್ ಕೂಡ ಇದೆ. ಇದು ನಿಮಗೆ ಆ್ಯಂಟಿ ಇನ್ಫ್ಲಮೇಟರಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಇದು ನಿಮಗೆ ಡೈಜೆಸ್ಟ್ ಮಾಡೋಕ್ಕೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಬಿಫೋರ್ ಫುಡ್, ಆಫ್ಟರ್ ಫುಡ್ ಯಾವಾಗ ಬೇಕಾದ್ರೂ ಕುಡಿಬೋದು. ಬಿಫೋರ್ ಫುಡ್ ಕುಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಆಫ್ಟರ್ ಫುಡ್ ಕುಡಿದ್ರೆ ನಿಮಗೆ ಡೈಜೆಷನ್ ಎಲ್ಲ ಆರಾಮಾಗಿ ಈಸಿಯಾಗಿ ಆಗುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗಲ್ಲ. ಯೂಶ್ವಲಿ ಆಲೆಮನೆ ಬೆಲ್ಲ ಅಂತ ಕೇಳಿರ್ತೀರ ನೀವು. ಮಲೆನಾಡು ಕಡೆ ಎಲ್ಲ ತುಂಬ ಫೇಮಸ್ ಬೆಲ್ಲ. ಸೊ ನ್ಯಾಚುರಲ್ ಆಗಿ ಪ್ಯೂರೆಸ್ಟ್ ಫಾರ್ಮಲ್ಲಿ ಸಿಗ್ತಾ ಇದೆ ತಂಬುಳಿ ಮನೆಯಲ್ಲಿ. ಎಲ್ಲರೂ ಬಂದು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಈ ಸಕ್ಸಸ್ ಆಫರ್ ಹಿಂದೆ ಸಿಇಒ ಆಗಿ ಕಾರ್ತಿಕ್, ಸಿಕ್ಯುಒ ಆಗಿ ಅನುಷಾ ಮತ್ತು ಸಿಒಒ ಆಗಿ ಪ್ರಶಾಂತ್ ಅನ್ನೋ ಮೂವರ ಜೋಡಿ ಸೂಪರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಕ್ವಾಲಿಟಿ ವಿಷಯದಲ್ಲಿ ನೋ ಕಾಂಪ್ರಮೈಸ್. ಕೃತಕ ಬಣ್ಣ, ಎಸೆನ್ಸ್, ಕೆಮಿಕಲ್, ಬಿಳಿ ಸಕ್ಕರೆ ಅಥವಾ
ಅಡುಗೆ ಸೋಡಾ ಅನ್ನೋದನ್ನ ಇವರು ಹತ್ತಿರಕ್ಕೂ ಸೇರಿಸಲ್ಲ. ರಿಫೈನ್ಡ್ ಎಣ್ಣೆ ಬದಲು ಒರಿಜಿನಲ್ ಗಾಣದ ಎಣ್ಣೆ, ಮಾಮೂಲಿ ಅಕ್ಕಿ ಬದಲು ಮಲೆನಾಡಿನ ಅಕ್ಕಿ ಬಳಸ್ತಾರೆ. ಇನ್ನು ಗ್ಯಾಸ್ಟ್ರಿಕ್ ತರಿಸೋ ಹಸಿಮೆಣಸಿನಕಾಯಿ ಬದಲು ಕರಳಿಗೆ ತುಂಬಾ ಒಳ್ಳೆಯದಾಗಿರುವಂತ ಗಾಂಧಾರಿ ಮೆಣಸು ಬಳಸೋದು ಇವರ ಸೀಕ್ರೆಟ್. ಇವರು ಬಳಸೋ ಎಲ್ಲ ಸಾಮಗ್ರಿಗಳು ರೈತರ ಹೊಲದಿಂದ ನೇರವಾಗಿ 48 ಗಂಟೆಗಳೊಳಗೆ ಕಿಚನ್ ತಲುಪುತ್ತೆ. ನೀವೇನಾದ್ರು ಇಲ್ಲಿಗೆ ಹೋದ್ರೆ ಬರೋಬ್ಬರಿ 50ಕ್ಕೂ ಹೆಚ್ಚು ಬಗೆಯ ವೆರೈಟಿ ತಂಬುಳಿಗಳು ನಿಮಗೆ ಸಿಗುತ್ತೆ. ನೀವು ಲವಂಗ ಅಂತ ಎಲ್ಲ ಕಡೆ ಕೇಳಿರ್ತೀರಾ. ಸೊ ತಂಬುಳಿ ಮನೆಯಲ್ಲಿ ಯಾವುದೇ ಥರ ಪ್ರಿಸರ್ವೇಟಿವ್ ಆ್ಯಡ್ ಆಗದೆ ಇರೋವಂಥ ಲವಂಗ ಕೂಡ ಸಿಗುತ್ತೆ. ಆ್ಯಂಡ್ ಮೋರ್ ಓವರ್ ನಿಮಗೆ ಇದು ಮಾರ್ಕೆಟಲ್ಲಿ ಸಿಗೋದೆಲ್ಲ ಬೇಬಿ ಕ್ಲವ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಬಟ್ ಇಲ್ಲಿ ತಂಬುಳಿ ಮನೆಯಲ್ಲಿ ಸ್ಪೆಷಲಾಗಿ ಸಿಗ್ತಾ ಇರೋದು ನಿಮಗೆ ಓನ್ಲಿ ಮೆಚ್ಯೂರ್ಡ್ ಲವಂಗಗಳು. ಸೊ ನಾವು ಪ್ರೊಕ್ಯೂರ್ ಮಾಡಬೇಕಿದ್ರೆ ಮಾರ್ಕೆಟಿಂದ ಓನ್ಲಿ ಮೆಚ್ಯೂರ್ಡ್ ಆಗಿರೋ ಲವಂಗ ಮಾತ್ರ ಪ್ರೊಕ್ಯೂರ್ ಮಾಡ್ತೀವಿ. ಯೂಶಲಿ ಮಾರ್ಕೆಟಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ಏನು ಆಯಿಲ್ ಎಲ್ಲ ಎಕ್ಸ್ಟ್ರಾಕ್ಟ್ ಆದಮೇಲೆ ಲವಂಗನ ತಂದುಬಿಟ್ಟು ಸೇಲ್ ಮಾಡ್ತಾರೆ. ಬಟ್ ನಾವು ಆ ಥರ ಮಾಡಲ್ಲ. ಓನ್ಲಿ ಫ್ರೆಶ್ ಆ್ಯಂಡ್ ನ್ಯಾಚುರಲ್ ಆಗಿರೋ ಕ್ಲೋವ್ನ ತಗೊಬರ್ತೀವಿ. ಸೊ ಇದರಲ್ಲಿ ನೀವು ಆಯಿಲ್ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಅಷ್ಟು ಇದು ಏನು ವ್ಯಾಲ್ಯೂಯಬಲ್ ಆಗಿರುತ್ತೆ ಲವಂಗ. ಆ್ಯಂಡ್ ಇದನ್ನ ನೀವು ಹಲ್ಲು ನೋವಿಗೆಲ್ಲ ಯೂಸ್ ಕೂಡ ಮಾಡ್ಬೋದು ಆನ್ ಅ ಡೈಲಿ ಬೇಸಿಸ್. ಆ್ಯಕ್ಚುಲಿ ಸಿಕ್ಕಕಾಯಿ ಪೌಡರ್ ಮತ್ತು ಸೋಪ್ನಲ್ ಪೌಡರ್ ಅಂತ ಇದೆ. ಸೊ ಇದನ್ನ ನೀವು ನ್ಯಾಚುರಲ್ ಹೇರ್ ಕಂಡೀಷ್ನರ್ ಆಗಿ ಯೂಸ್ ಮಾಡ್ಬೋದು. ಯೂಸ್ ಮಾಡೋದು ಹೇಗಪ್ಪ ಅಂತಂದರೆ ವಾಟರ್ಗೆ ಈ ಪೌಡರ್ನ ಆ್ಯಡ್ ಮಾಡಿ ಪೇಸ್ಟ್ ಥರ ನೀವು ಯೂಸ್ ಮಾಡಿಕೊಂಡು ಅಪ್ಲೈ ಮಾಡಿಕೊಂಡ್ರೆ ಹೇರ್ಗೆಲ್ಲ ನಿಮಗೆ ನ್ಯಾಚುರಲ್ ಆಗಿ ಸಿಲ್ಕಿಶನ್ ಹೇರ್ ಬರುತ್ತೆ. ಆ್ಯಂಡ್ ದೆನ್ ತುಂಬ ನ್ಯಾಚುರಲ್ ಆಗಿ ಕೂದಲು ಕೂಡ ಬೆಳೆಯುತ್ತೆ. ಆ್ಯಂಡ್ ದೆನ್ ಅಂಜೂರ ಕೂಡ ಅವೈಲೇಬಲ್ ಇದೆ. ಇದು ಯಾವ ಥರ ಅಂತಂದರೆ ನಿಮಗೆ ಫಿಗ್ ಫ್ರೂಟ್ ಮತ್ತು ಬೆಲ್ಲ ಹಾಕಿ ಮಾಡಿರ್ತೀವಿ. ಯಾವುದೇ ಥರ ಪ್ರಿಸರ್ವೇಟಿವ್ ಆ್ಯಡ್ ಆಗಿರಲ್ಲ. ನ್ಯಾಚುರಲ್ ಆಗಿ ನಾವು ಫಿಗ್ ಫ್ರೂಟ್ನ ಪ್ರೊಕ್ಯೂರ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿ ರೋಲ್ ಥರ ಪ್ರಿಪೇರ್ ಮಾಡಿರ್ತೀವಿ. ಇದನ್ನ ಎನರ್ಜಿ ಬಾರ್ ಅಂತಲೇ ಕರೀತಾರೆ. ಬ್ರೈನ್ ಶಾರ್ಪ್ ಮಾಡುವಂಥ ಬ್ರಾಹ್ಮಿ ತಂಬುಳಿ, ಜೀರ್ಣಕ್ಕೆ ಒಳ್ಳೆಯದಾಗೋ ಜೀರಿಗೆ ತಂಬುಳಿ, ಲೆಮನ್ ಗ್ರಾಸ್, ದೊಡ್ಡಪತ್ರೆ, ಅಂಬೆ ಶುಂಠಿ, ಹೀಗೆ ಪಟ್ಟಿ ಬೆಳೆಯುತ್ತಾನೆ ಹೋಗುತ್ತೆ. ಅದಷ್ಟೇ ಅಲ್ಲ, ಎಣ್ಣೆಯಲ್ಲಿ ಕರಿಯದೆ ಬೇಕಿಂಗ್ ಮಾಡಿದ ನೋ ಆಯಿಲ್ ತಂಬುಳಿ ಪುರಿ, ಕಾಯಿ ಹಾಲು ಶಾವ್ಗೆ, ಬಾಳೆ ಎಲೆ ಊಟ, ರೊಟ್ಟಿ ಮತ್ತೆ ಸೀಸನ್ಗೆ ತಕ್ಕಂತೆ ಮಾವಿನ ಹಣ್ಣು ಹಾಗೂ ಕಳಲೆ ಸಾಂಬಾರ್ ದೊರೆಯುತ್ತೆ. ಅಕ್ಷಯ್ ಅವರೇ, ಆಕ್ಚುಲಿ ತಂಬಳಿ ಮನೆಯಲ್ಲಿ ನಮ್ಮ ಯೂನಿಕ್ ಪ್ರಾಡಕ್ಟ್ ಅಂದ್ರೆ ಹಾಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಅಲ್ಲಿ ಇದು ಒಂದು. ಸೊ ಇದರಲ್ಲಿ ಸೋ ಮೆನಿ ಬೆಟರ್ ಥಿಂಗ್ಸ್ ಇದೆ. ಸೊ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದ್ರ ಮುಂಚೆ 2 ಕ್ವಶನ್ ಇದೆ ನಿಮ್ಮ ಹತ್ರ. ನನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ರೆ ನಾನೇ ಕೇಳ್ತಿದ್ದೀನಿ. ಸೊ ಹೇಗಿದೆ ಅಂತಂದ್ರೆ ಈಗ ಪಾನಿಪುರಿ ಅಂತಂದ್ರೆ ಅದು ಒಳ್ಳೇದಾ ಕೆಡದ ನಿಮ್ಮ ದೃಷ್ಟಿಯಿಂದ? ಪಾನಿಪುರಿ ಇಟ್ಸ್ ಅ ಚಾಟ್. ಓಕೆ, ಮಾಡೋರ ಮೇಲೆ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ, ಹೈಜೀನ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಓಕೆ, ಒಳ್ಳೆ ಚಾಟೆ, ಒಳ್ಳೆ ಫುಡ್. ಹಾ, ಓಕೆ. ಜನರಲ್ ಆಗಿ ಏನು ಅಂತಂದ್ರೆ ನಾವು ಔಟ್ಸೈಡ್ ತಿನ್ನೋದು ಹಾರ್ಮು ಹಂಗೆ ಹಿಂಗೆ, ಅಂದ್ರೆ ಅದು ಜಂಕು ಅಂತ ಬಂದ್ಬಿಟ್ಟಿದೆ. ಸೊ ಜಸ್ಟ್ ಚಾಟ್ ಅಂತಂದ್ರೆ ಊಟಕ್ಕಿಂತ ಮುಂಚೆನ ವಾರಕ್ಕೋ 1-2 ದಿವಸ ಇದ್ರೆ ಓಕೆ. ಬಟ್ ಇದು ನಾನು 100% ಕ್ಲೈಮ್ ಮಾಡ್ಬೋದು. ಇದು ಹೆಲ್ದಿ, ನಾರ್ಮಲ್ ನೀವು ಊಟ ತಿಂಡಿ ಹೆಂಗಿದ್ ಮಾಡ್ತೀರಾ ಅದೇ ಲೆವೆಲ್ ಇದನ್ನ ಯೂಸ್ ಮಾಡ್ಬೋದು ಅನ್ನೋದು. ಇದ್ರ ಸ್ಪೆಷಲ್ ಏನು ಅಂತಂದ್ರೆ ಈ ಪೂರಿ ಇದೆಯಲ್ಲ, ತಗೊಳ್ಳಿ ಹೇಳ್ತೀನಿ. ಈ ಪೂರಿ ಗೋಧಿ ಹಿಟ್ಟಿಂದ ಮಾಡಿರೋದು, ಗೋಧಿ ರವೆಯಿಂದ ಮಾಡಿರೋದು. ನಾರ್ಮಲಿ ಮೈದಾದಲ್ಲಿ ಮಾಡ್ತಾರೆ. ಆಮೇಲೆ ಅದನ್ನ ಈ ಶೇಪ್ ಅಲ್ಲಿ ಬರ್ಬೇಕು ಅಂತಂದ್ರೆ ಇದ್ರನ್ನ ಫ್ರೈ ಮಾಡ್ಲೇಬೇಕು. ಸೊ ನಾವೇನು ಅಂತಂದ್ರೆ ಇದಕ್ಕೆ 1 ಡ್ರಾಪ್ ಆಯಿಲ್ ಇಲ್ಲ, ಇದನ್ನ ಫ್ರೈಯೂ ಮಾಡಿಲ್ಲ. ಅದು ಹೇಗೆ ಸರ್? ಆಕ್ಚುಲಿ ಡ್ರೈ ರೋಸ್ಟ್ ಮಾಡ್ತೀವಿ, ಅದು ನಮ್ಮ ಸೀಕ್ರೆಟ್. ಸೊ ಅವರು ಟ್ರೇಡ್ ಸೀಕ್ರೆಟ್ ನ ಬಿಟ್ಕೊಡಕ್ಕೆ ಈಸಿಯಾಗಿ ಬಿಡ್ತಾ ಇಲ್ಲ. ಫೈನ್, ಪರವಾಗಿಲ್ಲ. ಆದ್ರೂ ಓಕೆ, ಲೆಟ್ಸ್ ಎಕ್ಸ್ಪ್ಲೇನ್. 2 ಒಳ್ಳೇದಾಯ್ತು. ಒಂದು ವೀಟ್ ರವಾ, ಇನ್ನೊಂದು ಆಯಿಲ್ ಲೆಸ್. ಒಳಗಡೆ ಬಾಯ್ಲ್ಡ್ ಸ್ಪ್ರೌಟ್ಸ್ ಇದೆ, ಅಂದ್ರೆ ಹೆಸರು ಕಾಳು, ಆಮೇಲೆ ತರಕಾರಿಗಳು, ಉಳಿದೆಲ್ಲ ಇದೆ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಅದ್ರ ಮೇಲ್ಗಡೆಯಿಂದ ನಾವು ಪಾನಿ ಕೊಡ್ತಿದೀವಲ್ಲ, ಪಾನಿನೂ 100% ಹೆಲ್ದಿ. ಅದರಲ್ಲಿ ಪಾನಿಲಿ ದೊಡ್ಡಪತ್ರೆ, ಆಮೇಲೆ ಲೆಮನ್ ಗ್ರಾಸು, ಮತ್ತೆ ಕೋಕಮ್ದು, ಮಾವಿನಕಾಯ್ದು, ಈ ತರದ್ದು ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಸೊ ಒಂದೊಂದ್ ದಿವಸ ಒಂದೊಂದಿರುತ್ತೆ. ಸೊ ಟೋಟಲಿ ಹೆಲ್ದಿ. ನಿಮ್ಗೆ ಹಶ್ವ ಆದ್ರೆ ಬೇರೆ ಏನು ಸಿಕ್ಕಿಲ್ಲ ಅಂತಂದ್ರೆ ಊಟ ಖಾಲಿ ಅಥವಾ ಬೇರೆ ಖಾಲಿ ಅಂದ್ರೆ ಇದನ್ನ ಊಟ ತರಾನೇ ಮಾಡ್ಬೋದು ಅಥವಾ ತಿಂಡಿ ತರಾನೂ ಮಾಡ್ಬೋದು. ಫಸ್ಟ್ ಟೈಮ್ ಡಿಫ್ರೆಂಟ್ ಪಾನಿಪುರಿಯನ್ನ ಟೇಸ್ಟ್ ಮಾಡ್ತಾ ಇರೋದು. ಫ್ಯಾಂಟಾಸ್ಟಿಕ್. ಸೊ ನಮ್ಮ ಓವರ್ ಆಲ್ ಕಾನ್ಸೆಪ್ಟ್ ಇದೆ, ತಂಬಳಿ ಮನೆಯಲ್ಲಿ ಯಾವುದೇ ಇರಲಿ, ಅದಕ್ಕೆ ಕೆಟ್ಟದ್ದು ಯಾವುದೇ ಇರಲಿ ಫುಡ್ಡಲ್ಲಿ, ಅದಕ್ಕೆ ಆಲ್ಟರ್ನೇಟ್ ಏನಾದರೂ ಒಳ್ಳೇದು ಇರಲೇಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಸೊ ಅದಕ್ಕೆ ಈಚ್ ಅಂಡ್ ಎವ್ರಿ ಪ್ರಾಡಕ್ಟ್ಗೂ ಈ ಥರದ್ದು ಒಂದು ಆಲ್ಟರ್ನೇಟ್ ಇದ್ದೇ ಇದೆ. ಇವರ ಈ ಸಾತ್ವಿಕ ಅಡುಗೆಯ ರುಚಿ ನಮ್ಮ ಸ್ಯಾಂಡಲ್ವುಡ್ ಸ್ಟಾರ್ಗಳಾದ ಶಿವರಾಜ್ ಕುಮಾರ್, ದಿಗಂತ್, ಸಂಗೀತ ಶೃಂಗೇರಿ, ರಂಜಿನಿ ರಾಘವನ್ ಹಾಗೂ
ರಾಜಕಾರಣಿ ಆರ್ ಅಶೋಕ್ ಅವರಂತಹ ದಿಗ್ಗಜರೇ ಫಿದಾ ಆಗಿದ್ದಾರೆ. ಮೈಸೂರಿನ ಔಟ್ಲೆಟ್ ಅಂತೂ ಸ್ವತಃ ಸಂಸದ ಯದುವೀರ್ ಅವರೇ ಅವರ ಕೈಯಾರೆ ಉದ್ಘಾಟನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಮಿಕಲ್ ಇಲ್ಲದೆ 6 ತಿಂಗಳು ಬಾಳಿಕೆ ಬರೋ ಟೆಟ್ರಾ ಪ್ಯಾಕ್ ತಂಬುಳಿಯನ್ನ ವರ್ಲ್ಡ್ ವೈಡ್ ತರೋಕೆ ಇವರು ಪ್ಲಾನ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ತಂಬುಳಿ ಮನೆ ಅನ್ನೋದು ಬರೀ ಹೋಟೆಲ್ ಅಲ್ಲ, ನಮ್ಮ ಸಂಸ್ಕೃತಿಯನ್ನ ಉಳಿಸೋ ಒಂದು ಒಳ್ಳೆ ಪ್ರಯತ್ನ. ಯಾವತ್ತಾದ್ರೂ ಸಿಟಿ ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದು ಹೊಟ್ಟೆಗೆ ತಂಪಾದ, ಮೈಗೆ ಒಳ್ಳೇದಾಗೋ ಸಾಕ್ಷಾತ್ ಅಜ್ಜಿ ಕೈ ರುಚಿಯ ಊಟ ಬೇಕು ಅನ್ಸಿದ್ರೆ ನೇರವಾಗಿ ನಿಮ್ಮ ಹತ್ತಿರದ ತಂಬುಳಿ ಮನೆಗೆ ಹೋಗಿ ಬನ್ನಿ. ನಿಮ್ಮ ಹೊಟ್ಟೆ ಮಾತ್ರ ಅಲ್ಲ, ಮನಸ್ಸು ಕೂಡ ಫುಲ್ ಖುಷಿಯಾಗುತ್ತೆ. ಮ್ಯಾಮ್ ನಮಸ್ತೆ. ತಂಬುಳಿ ಮನೆಗೆ ಬಂದಿದ್ದೀರಾ. ತಂಬುಳಿ ಮನೆಯಲ್ಲಿ ಒಂದು ಅದ್ಭುತವಾದ ಊಟ ಮಾಡಿದ್ದೀರಾ ಅನ್ಕೋತೀನಿ. ಸೊ ಊಟ ಎಕ್ಸ್ಪೀರಿಯನ್ಸ್, ಆ ಟೇಸ್ಟ್ ಹೇಗಿತ್ತು ನಮ್ಮ ಜನಕ್ಕೆ ತಿಳಿಸ್ಬೋದಾ? ಶ್ಯೂರ್. ಇದು ನಂದು ಫಸ್ಟ್ ಟೈಮು. ನಾನು ಇನ್ಸ್ಟಾನಲ್ಲೆಲ್ಲ ನೋಡಿದ್ದೆ. ತುಂಬ ಚೆನ್ನಾಗಿತ್ತು. ಎವ್ರಿ ಐಟಮು ಅಷ್ಟೇ ಫಸ್ಟ್ ಕ್ಲಾಸ್ ಆಗಿತ್ತು. ನಾನಂತೂ ಹೊಟ್ಟೆ ಬರ್ತಾ ಚೆನ್ನಾಗಿ ತಿಂದಿದ್ದೀನಿ. ತುಂಬ ಚೆನ್ನಾಗಿತ್ತು. ರಿಯಲಿ ಹ್ಯಾಪಿ. ವೆರೈಟೀಸ್ ಆಫ್ ತಂಬುಳಿ ಸಿಗುತ್ತೆ. ನಿಮ್ಮ ಫೇವ್ರೆಟ್ ತಂಬುಳಿ ಫ್ಲೇವರ್ ಯಾವ್ದು ಹೇಳ್ಬೋದು? ಆ್ಯಕ್ಚುಲಿ ತುಂಬ ಡಿಫಿಕಲ್ಟು, ಬಟ್ ನನಗೆ ಟೈ ಬಿಟ್ವೀನ್ ಸೊಪ್ಪಿನ ತಂಬುಳಿ ಆ್ಯಂಡ್ ಮೆಂತ್ಯ. ಸೊ ಇನ್ಯಾವುದರ ಡಿಶಸ್ ತಂಬುಳಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ, ಇದನ್ನ ಜನಕ್ಕೆ ನೀವು ರೆಫರ್ ಮಾಡ್ತೀರಾ? ಅದು ಡೆಸರ್ಟ್ ತೊಡದೇವ ಫಸ್ಟ್ ಕ್ಲಾಸ್ ಇತ್ತು. ಅದು ತುಂಬ ಚೆನ್ನಾಗಿತ್ತು. ಒಂದು 3 ವರ್ಷದಿಂದ ನಾವು ಇದೇ ರೋಡಲ್ಲಿ ಓಡಾಡ್ತಾ ಇದ್ದೀವಿ. ತಂಬುಳಿ ಮನೆ ಅನ್ನೋದನ್ನು ನಾವು ನೋಡಿದ್ವಿ ಹೊರತು ತಂಬುಳಿ ಮನೆ ಅಂದರೆ ಏನು ಅನ್ನೋದು ಇದು ಕಾನ್ಸೆಪ್ಟ್ ಅನ್ನೋದಕ್ಕಿಂತ ಇದು ಒಂದು ತತ್ವ. ಇದು ಹೇಳಬೇಕು ಅಂದರೆ ಇದು ತುಂಬ ಒಂದು ನೋಬಲ್ ಕಾಸ್ಗೆ ಇದು ಇಲ್ಲಿರೋ ಅಂಥ ಒಂದು ಯಾವುದೇ ಒಂದು ಪ್ರಾಡಕ್ಟ್ಸ್ ಆಗಲಿ ಅದನ್ನು ತಯಾರಿಸಿದ್ದಾರೆ. ನಾವಿಲ್ಲಿ ಬಂದಾಗ ಶುದ್ಧವಾಗಿ ಸಾತ್ವಿಕವಾಗಿ ಇರೋವಂಥ ಆಹಾರ ನಾವು ಸೇವಿಸಿದ್ದೀವಿ. ಇಲ್ಲಿ ನಾವು 3 ವರ್ಷ ಯಾಕೆ ಬರಲಿಲ್ಲ ಅಂತ ಅನಿಸ್ತು ನಮಗೆ. ನಮಗೆ ತಿಳಿದಿರೋ ಮಟ್ಟಿಗೆ ಇಲ್ಲಿ ಬೆಂಗಳೂರಲ್ಲಿ ಒಂದು 8 ಸೆಂಟ್ರ್ ಇದೆ. ಇಲ್ಲಿ ಬೆಂಗಳೂರಲ್ಲಿ ನಾನು ಮಾಹಿತಿ ತೊಗೊಳ್ತಾ ಇದ್ದೆ ಅವ್ರು ರಾಜೇಂದ್ರ ಅನ್ನೋರ ಹತ್ರ. ಇಲ್ಲಿ ಒಂದು ಉತ್ತರ ಕನ್ನಡದೇ ಇಲ್ಲ ದಕ್ಷಿಣ ಕನ್ನಡದು ಇಲ್ಲಿ ಒಂದು ಇದಿದೆ. ಏನಂತಂದರೆ ಕೆಲಸಗಾರರೆಲ್ಲರೂ ಇದ್ದಾರಲ್ಲ, ಕೆಲವರು ಕುಕ್ಕೆಯಿಂದ ಬಂದಿದ್ದಾರೆ, ಕೆಲವರು ಇದು ಗೋಕರ್ಣದಿಂದ ಬಂದಿದ್ದಾರೆ. ಇಲ್ಲಿ ಓನರು ಮೂಲತಃ ಸಾಗರದವರು ಅಂತ ತಿಳಿದುಪಟ್ಟೆ. ಸಾಗರದಲ್ಲಿ ಇರೋವಂಥ ಏನಂದರೆ ಮಲೆನಾಡು ರೀಜನ್ನು, ಈ ತೀರ್ಥಹಳ್ಳಿ, ಸಾಗರ ಈ ಕಡೆ ಎಲ್ಲನೂ ಏನು ಅಂತಂದರೆ ಮಳೆ ತುಂಬ ಜಾಸ್ತಿ ಇರುತ್ತೆ ನನಗೆ ತಿಳಿದಿರೋ ಮಟ್ಟಿಗೆ. ಅಲ್ಲಿ ಏನು ಅಂತಂದರೆ ದಿನಕ್ಕೊಂದು ವೆರೈಟಿಯ ಒಂದು ಖಾದ್ಯ ಒಂದು ಮಾಡ್ತಾರೆ. ಅದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು ಅಂತಲೇ ಆಯುರ್ವೇದನೂ ತಿಳಿಸುತ್ತೆ. ಇಲ್ಲಿರೋದು ಒಂದು ನೋಡಿ, ಸ್ವಾಸ್ಥ್ಯ ಅನ್ನೋದಾಗಲಿ ಅಥವಾ ನಾವು ಈ ಬ್ರಾಹ್ಮಿ ಅನ್ನೋದಾಗಲಿ ಇದೆಲ್ಲನೂ ನ್ಯಾಚುರಲ್ ಪ್ರಾಡಕ್ಟ್ಸು, ನ್ಯಾಚುರಲ್ ವೇ ಆಫ್ ಲಿವಿಂಗ್ ಹೆಂಗೆ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಇದರಲ್ಲಿ ಐ ಸ್ಟಿಲ್ ಡೋಂಟ್ ನೋ ಹೌ ಮಚ್ ಪ್ರಾಫಿಟ್ ದೇ ಆರ್ ಪ್ರಾಬಬಲಿ ಮೇಕಿಂಗ್, ಬಟ್ ವಾಟ್ ಎವರ್ ದೇ ಹ್ಯಾವ್ ಇನ್ವೆಸ್ಟೆಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಎಫರ್ಟ್ ಆ್ಯಂಡ್ ಎಸೆನ್ಸ್. ಈ ಎಸೆನ್ಸ್ ಆಫ್ ಲೈಫು ಈ ತಂಬುಳಿ ಮನೆ ನಮಗೆ ಈ ರೋಡಲ್ಲಿ ಇವಾಗೆಲ್ಲ ನೋಡ್ತಾ ಇದ್ದೀವಿ. 28 ಬಾರ್ಗಳು, 28 ಚಿಕನ್ ಅಂಗಡಿಗಳು ಎಲ್ಲ ನೋಡ್ತಾ ಇದ್ದೀವಲ್ಲ. ರೋಡ್ಗೊಂದು ತಂಬುಳಿ ಮನೆ ಆಗಬೇಕು ಅನ್ನೋದು ನಾನು ಇವ್ರನ್ನ ನಿಜವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ, ಕುಲದೇವರಲ್ಲಿ, ಮತ್ತು ಹಾರೈಸ್ತೀನಿ, ಮನಸ್ಸು ತುಂಬ ಹಾರೈಸ್ತೀನಿ.